ಹಲೋ. ಆತ್ಮೀಯ ಮಾಧ್ಯಮ ಮಿತ್ರರೇ, ಇವತ್ತು ನಾವು ಕರೆದಿರ್ತಕ್ಕಂಥ ಪತ್ರಿಕಾಗೋಷ್ಠಿಗೆ ತಾವೆಲ್ಲರೂ ಬಂದಿದ್ದೀರಿ. ತಮಗೆ ಸ್ವಾಗತವನ್ನು ಕೊಡ್ತಾ, ಇದು ಬಹಳ ಸೀರಿಯಸ್ ಮ್ಯಾಟರ್ ಇದೆ. ಈ ದನಿ ಇಲ್ಲದಂಥ ಕಲಾವಿದರಿಗೆ ತಾವು ದನಿ ಆಗಬೇಕು ಅಂತ ಕೇಳ್ಕೊಂತ ಈ ಪತ್ರಿಕಾಗೋಷ್ಠಿಯಲ್ಲಿ ಅಂಬೇಡ್ಕರ್ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಪಿ ಮೂರ್ತಿ ಅವರಿದ್ದಾರೆ. ಹಾಗೆ ನಮ್ಮ ಬರಹಗಾರ ಚಿಂತಕರು ಆದಂಥ ಹೈಕೋರ್ಟ್ ಅರುಣ್ ಸರ್ ಇದ್ದಾರೆ, ಹಾಗೂ ಲಯನ್ ಬಾಲಕೃಷ್ಣ ಅವರಿದ್ದಾರೆ, ಮತ್ತೆ ಮಂಜುನಾಥ್ ಅವರಿದ್ದಾರೆ, ಹೆಬ್ಬಗೋಡಿ ಮಂಜುಳಾ ಅವರಿದ್ದಾರೆ, ಹಾಗೂ ನಮ್ಮ KC ರಾಮಮೂರ್ತಿ ಅವರಿದ್ದಾರೆ. ಹಿರಿಯ ಕಲಾವಿದರಾದಂಥ ಜೋಗಿಲ ಸಿದ್ದರಾಜ್ ಅವರಿದ್ದಾರೆ, ನಾಗರಾಜ್ ಅವರಿದ್ದಾರೆ, ಮತ್ತೆ ನಮ್ಮ ಗೋವಿಂದರಾಜ್ ಅವರಿದ್ದಾರೆ, ಹಾಗೂ ಜೈಕಾಂತ್ ಅವರಿದ್ದಾರೆ, ಮತ್ತೆ ಉಪಾಧ್ಯಕ್ಷ ಅಂತ ಗುರುಮೂರ್ತಿ ಅಂತ ನಾನಿದ್ದೀನಿ ಇದರಲ್ಲಿ, ಮತ್ತೆ ದಲಿತ್ ರಮೇಶ್ ಅವರಿದ್ದಾರೆ, ಗೋವಿಂದ ಜೋಗಿಲ ನಾಗರಾಜ್ ಅವರಿದ್ದಾರೆ, ನಾಗೇಶ್ ಅವರಿದ್ದಾರೆ, ಪುತ್ತೂರ್ ಕುಮಾರ್ ಇದ್ದಾರೆ, ಲಿಂಗರಾಜ್ ಅವರಿದ್ದಾರೆ. ಅನಿಲ್ ದೌರ್ಜನ್ಯ ಹಲ್ಲೆ ಅವ್ರ ಮೇಲೆ ಆಗಿರ್ತಕ್ಕಂಥ ಕೇಸಿನ ಬಗ್ಗೆ ತಾವೆಲ್ಲರೂ ಎಲ್ಲ ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಚಿತ್ರಿಸಿದಿರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಆ ವಿಚಾರದಲ್ಲಿ ಮುಂದೆ ಏನ್ ಮಾಡಬೇಕು, ನಮ್ಮ ನಡೆ ಏನು ಅನ್ನೋದ್ರ ಬಗ್ಗೆ ಈಗ ನಮ್ಮ ಪತ್ರಿಕಾಗೋಷ್ಠಿ ಪರವಾಗಿ ನಮ್ಮ ಪಿ ಮೂರ್ತಿ ಅವರು ಮೊದಲಿಗೆ ಮಾತಾಡ್ತಾರೆ. ಹಾಗೆ ನಮ್ಮ ಆತ್ಮೀಯ ಎಲ್ಲ ಪತ್ರಿಕಾ ಮಿತ್ರರೇ, ಮಾಧ್ಯಮ ಮಿತ್ರರೇ, ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ, ಇವತ್ತೇನು ನಾವು ದಲಿತ ಪರ ಸಂಘಟನೆಗಳ ಒಕ್ಕೂಟ ಇವತ್ತೇನು ನಾವು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ಜೊತೆ ಬಂದಿರತಕ್ಕಂಥ ಹಲವಾರು ದಲಿತ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು, ನಮ್ಮ ಲಯನ್ ಬಾಲಕೃಷ್ಣ ಅವರು, ಮಂಜುನಾಥ್ ಅವರು, ಹರಿರಾಮ್ ಸಾರು, ಮಂಜುಳಾ ಮೇಡಮ್ ಅವರು, ಗುರುಮೂರ್ತಿ ಸಾರು, ನಮ್ಮ KC ಮೂರ್ತಿ ಸಾರು, ಮತ್ತೆ ನಮ್ಮ ಜಯಕಾಂತಣ್ಣವರು, ದಲಿತ್ ರಮೇಶ್ ಅವರು, ಮತ್ತೆ ನಮ್ಮ ಆತ್ಮಾನಂದ್ ಅವರು, ಮತ್ತೆ ನಮ್ಮ ಕೊಯ್ಲಿ ಸಿದ್ದರಾಜ್ ಅವರು, ಪುತ್ತೂರ್ ಕುಮಾರ್ ಅವರು, ನಮ್ಮ ನಾರಾಯಣಣ್ಣವರು ಎಲ್ಲರೂ ಬಂದಿದ್ದೀವಿ. ಒಂದು ವೇಳೆ ವಿಚಾರ ಇಷ್ಟೇ, ಏನು ಕಳೆದ ಸುಮಾರು 2-3 ದಿನ ನಿರಂತರವಾಗಿ ಎಲ್ಲ ದಲಿತ ಮುಖಂಡ ನಾವೇನು ಹೋರಾಟಗಾರರು ಒಂದು ಹೋರಾಟ ಮಾಡುದು, ಕನ್ನಡ ಸಂಸ್ಕೃತಿ ಇಲಾಖೆಯ ಒಂದು ಹೆಡ್ ಕ್ವಾರ್ಟರ್ ಜವಾಬ್ದಾರಿ ಇರ್ತಕ್ಕಂಥ ಒಬ್ಬ ನಿರ್ದೇಶಕಿ ಗಾಯತ್ರಿ ಅವರು ಒಂದಷ್ಟು ನಮ್ಮ 30-40 ವರ್ಷಗಳಿಂದ ಇಡೀ ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರದಲ್ಲಿ ಗಾಯಕವನ್ನು ಮಾಡಿಕೊಂಡು ಪ್ರಶಸ್ತಿಗಳನ್ನ ತಗೊಂಡು ತಮ್ಮದೇ ಅಂತ ಒಂದು ಶ್ರಮವನ್ನು ವಹಿಸಿದಂತ ಒಂದು ಅದ್ಭುತ ಗಾಯಕರು ನಮ್ಮ ಸಿದ್ದರಾಜ್ ಅವರು, ಜೋಗಿಲ ಸಿದ್ದರಾಜ್ ಅವರು ಮತ್ತು ನಾಗೇಶ್ ಅವರು. ಇವರು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಸುಮಾರು ವರ್ಷಗಳಿಂದ 2 ವರ್ಷ 3 ವರ್ಷ ಆದ್ರೂ ಕೂಡ ಅವ್ರು ದುಡಿದಂತ ಒಂದು ದುಡ್ಡಿಗೆ ಬಿಲ್ಲು ಸ್ಯಾಂಕ್ಷನ್ ಆಗಿರ್ಲಿಲ್ಲ. ಎಷ್ಟು ಸರಿ ಅವರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಮಿನಿಸ್ಟರ್ ಲೆಟರ್ ಕೊಟ್ಟರು ಕೂಡ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಏನ್ ಮಾಡ್ತಾರೆ, 11ನೇ ತಾರೀಕು ಸಂಜೆ 4 ಗಂಟೆಗೆ ನಮ್ಮ ಜೋಗಿಲ ಸಿದ್ದರಾಜು ಮತ್ತೆ ನಾಗೇಶ್ವರ್ ಇಬ್ರು ಹೋಗಿ ಏನು ನಮ್ಮ ನಿರ್ದೇಶಕಿ ಗಾಯತ್ರಿ ಮೇಡಮ್ ಹತ್ರ ಕುತ್ಕೊಂಡು ಮಾತಾಡ್ತಾರೆ. ಮೇಡಮ್, ನಾವು ತುಂಬಾ ಕಷ್ಟದಲ್ಲಿದ್ದೀವಿ, ನಮಗೆ ಇದೇ ಜೀವನ, ಸೊ ಹಾಗಾಗಿ ದಯವಿಟ್ಟು ನಮ್ಮ ಅಮೌಂಟ್ ರಿಲೀಸ್ ಮಾಡ್ಕೊಡಿ ಅಂತ ಕೇಳೋಂಥ ಸಂದರ್ಭದಲ್ಲಿ ಏಕಾಗಿ ಜಾಯಿಂಟ್ ಕಮಿಷನರ್ ಯಾರು ಒಳಗಡೆ ಬಿಟ್ಟಿದ್ದು, ಇವರೆಲ್ಲ ದಲಿತರು ವರ್ಮಾದಿದ್ರು, ಯಾಕೆ ಸೇರಿಸ್ತೀರ ನೀವು, ನಿಮ್ದೇನಿದ್ರು ನನ್ನ ಚೇಂಬರ್ ಒಳಗಡೆ ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಅವರೊಂದು ಕಂಪ್ಯೂಟರ್ ಮೋಸ್ ಇರ್ತದೆ, ಆ ಮೋಸ್ನ ತಗೊಂಡು ಅವ್ರ ಮಕ್ಕಳು ಕೊಡ್ಬಿಟ್ಟು ಮತ್ತೆ ನಮ್ಮ ನಾಗೇಶ್ ಅವ್ರು ವಿಡಿಯೋ ಮಾಡಕ್ ಹೋದಾಗ ಅವನ ಮೇಲೆ ಹಲ್ಲೆ ಮಾಡಿ ಸಾಕಷ್ಟು ಒಂದು ಅವ್ರನ್ನ ಅವಮಾನಗೊಳಿಸಂತ ಕೆಲಸ ನಿರ್ದೇಶಕರು ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನ ಖಂಡಿಸಿ ನಾವೆಲ್ಲ ದಲಿತ ಮುಖಂಡರು ನಾವು ಮೊನ್ನೆ ಬೆಳಿಗ್ಗೆ ಕನ್ನಡ ಸಾಂಸ್ಕೃತಿಕ ಇಲಾಖೆ ಪ್ರತಿಭಟನೆ ಮಾಡಿದ ಸಂದರ್ಭದಲ್ಲಿ ನಾವು ಹೇಳಿದ್ದು, ಯಾಕಂತ ಹೇಳಿದ್ರೆ ಜಾಯಿಂಟ್ ಕಮಿಷನರ್ ಅಶೋಕ್ ಚಲೋದಾಗ ಹೇಳಿದ್ದು, ನೋಡಿ ನಿಮ್ಮ ನಿರ್ದೇಶಕಿಯವರು ಈ ತರ ಒಂದು ದಲಿತ ಗಾಯಕರ ಮೇಲೆ ಹಲ್ಲೆ ಮಾಡೋದು, ದೌರ್ಜನ್ಯ ಮಾಡೋದು, ಜಾತಿ ನಿಂದೆ ಮಾಡೋದು ಇದು ಸೂಕ್ತವಲ್ಲ, ಇಮಿಡಿಯೇಟ್ ಆಗಿ ಅವ್ರು ಕರೆಸಿ ಅದೇನಿದೆ ಮುಖಾಮುಖಿ ನಡೀಬೇಕಂತ ಕೇಳೋ ಸಂದರ್ಭದಲ್ಲಿ ಅವತ್ತು 6 ಕೋಟಿ ಹಗರಣಗಳು ಇವತ್ತು ನೋಡಿ ಮೊನ್ನೆ ಒಂದು
ತಮಟೆ ಕಲಾವಿದರಿಂದ ಒಂದು ಜಾನಪದ ಲೋಕದ ಒಂದು DK ಶಿವಕುಮಾರ್ ಒಂದು ಆರ್ಡರ್ಸ್ ಮಾಡ್ತಾರೆ, ಈ ಹುಡುಗರಿಗೆ ಒಂದು ಅವಕಾಶ ಮಾಡಿಕೊಟ್ಟಿ ಅಂತೇಳಿ ಒಂದು ಆರ್ಡರ್ಸ್ ಮೇಲೆ ಸರ್ಕಾರನೇ ಆರ್ಡರ್ ಮಾಡುತ್ತೆ ಇವರಿಗೆ ಜನಪದ ಜಾತ್ರೆಗೆ ಅವಕಾಶ ಮಾಡ್ಕೊಂಡಿದ್ದ ಅಂತ ಆರ್ಡರ್ಸ್ ತೆಗೆದು ಇಲಾಖೆ ಮತ್ತೆ ಅದನ್ನು ತಿರುಚಿ ಆರ್ಡರ್ಸ್ ಕ್ಯಾನ್ಸಲ್ ಮಾಡಿ ಯಾರು ಕಲಾವಿದರು ಇರೋರು ಅವ್ರನ್ನ ಎಂಟ್ರಿ ಮಾಡಿ ಅವ್ರಿಗೆ ಆರ್ಡರ್ಸ್ ಮಾಡಿದ್ದಾರೆ. ಇದ್ರ ಬಗ್ಗೆ ನಾವು ಕಳೆದ ಬಾರಿ ಕಂಪ್ಲೇಂಟ್ ಶಿವರಾಜ್ ತಂಗಡಿ ಅವರು ಇವತ್ತು ನಾವು ಮೊನ್ನೆ ದೂರು ಕೊಟ್ಟರು ಸಹ ದೂರ ರೆಸ್ಪಾನ್ಸ್ ಇಲ್ಲ. ಮೊನ್ನೆ ಯಾರೋ ಒಂದು ನೆಲಮಂಗಲ ಸ್ವಾಮೀಜಿ ಮಠಕ್ಕೆ 30% ಕಮಿಷನ್ ಕೇಳಿದ್ದಾರೆ ದುಡ್ಡು ಬಿಡುಗಡೆ ಮಾಡಕ್ಕೆ, ಎಲ್ಲಾ ಮಾಧ್ಯಮಗಳ ಪೇಪರ್ ಬಂತು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅಷ್ಟೇ ಶಿವರಾಜ್ ತಂಗಡಿಯವ್ರನ್ನು ತೆಗೆದುಹಾಕ್ಬೇಕು, ಕನ್ನಡ ಸಂಸ್ಥೆ ಇಲಾಖೆ ನಿರ್ದೇಶಕ ತೆಗೆದುಹಾಕ್ಬೇಕು ಅಂತ ಹೇಳ್ಬಿಟ್ಟು ನಾವೆಲ್ಲ ದಲಿತ ಸಂಘಟನೆಯ ಮುಖಂಡರು ಇವತ್ತು ನಾವೇನು ಪ್ರೆಸ್ ಮೀಟ್ ಕರೆದಿದ್ದೀವಿ. ದಯವಿಟ್ಟು ಇದನ್ನ ಸರ್ಕಾರ ತುಂಬಾ ಒಂದು ಗಮನಕ್ಕೆ ತಗೊಂಡು ಕೂಡಲೇ ಈ ಒಂದು ನಿರ್ಧಾರ ತಗೋಬೇಕಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ಕೊಳ್ತೀವಿ. ಮತ್ತೆ 23ನೇ ತಾರೀಕು ನಾವೇನು ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಹಮ್ಮಿಕೊಂಡಿದ್ದೀವಿ, ಆ ಹೋರಾಟಕ್ಕೆ ಪ್ರತಿಯೊಬ್ಬರು ರಾಜ್ಯದ ಮೂಲೆ ಮೂಲೆ ಜನ ಸೇರ್ತಾರೆ. ಅದ್ರ ಒಳಗಡೆ ನೀವು ಅಮಾನತ್ ಮಾಡಬೇಕು. ಅಕಸ್ಮಾತ್ ಏನಾದ್ರು ಈಗ ಆಮೇಲೆ ಇನ್ನೊಂದು ಅಲ್ಟ್ರಾಸಿಟಿ ಕೇಸ್ ಆದ್ಮೇಲೆ ಇವತ್ತವರೆಗೂ ಪೊಲೀಸರು ಅವ್ರಿಗೆ ಅರೆಸ್ಟ್ ಮಾಡಿಲ್ಲ, ಆಯ್ತಾ? ಒಬ್ಬ ದಲಿತನ, ಒಬ್ಬ ಗಾಯಕನ, ಒಬ್ಬ ಚಿತ್ರಕನ, ಒಬ್ಬ ಸಾಹಿತಿನ ನೀವು ಏನು ಏಕಾಗಿ ಬಂದು ದಬ್ಬಾಳಿಕೆ ಮಾಡ್ತೀರ, ಹೊಡಿತಾರ ಅಂತ ಹೇಳಿದ್ರೆ ಅಲ್ಲದೆ ನೀವು ನಾವ್ ಹೇಳಿದಿಷ್ಟೇ ಸಾಂಸ್ಕೃತಿಕ ಇಲಾಖೆ ನಿರ್ದೇಶಕಿ ನಿಮ್ಮನ್ನ ದಲಿತರಿಗೆ ಹೊಡಿಲಿಂದ ಕರ್ಕೊಂಡು ಕುಣಿಸಿದಾರ. ಇದೆಲ್ಲ ಆದ್ಮೇಲೆ ಕೂಡ ನಾವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವೇನು ಪೊಲೀಸರು ನೋಡಿ ಸರ್ ಇಲ್ಲಿ ಸತ್ಯತೆ ಬೇಕು, ನೀವೊಂದು ಕೆಲಸ ಮಾಡಿ, CCTV ಫೋಟೇಜ್ ಚೆಕ್ ಮಾಡಿ. ಆ CCTV ಫೋಟೇಜ್ ಏನಾದ್ರು ನಮ್ಮ ಯೋಗಿಲಾ ಸಿದ್ದರಾಜ್ ಹೊಡೆದಿಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರು. ಇನ್ಸ್ಪೆಕ್ಟರ್ ಚೆಕ್ ಮಾಡಕ್ ಹೋದಾಗ ಇಲಾಖೆಯಲ್ಲಿ 4 ಕಡೆ CCTV ಫೋಟೇಜ್ ವರ್ಕ್ ಆಗ್ತಾ ಇರುವಂತ ಒಂದು ವರ್ಷದಿಂದ. ಇಷ್ಟೇ ಅರ್ಥ ಮಾಡ್ಕೊಳ್ಳಿ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಒಬ್ಬ ನಿರ್ದೇಶಕಿ ಕ್ಯಾಬಿನಲ್ಲಿ CCTV ಇಲ್ಲ ಅಂತ ಹೇಳಿದ್ರೆ ಇದ್ದು ಇಲ್ಲಂಗೆ ಆಫ್ ಮಾಡೋರು ಅಂತ ಹೇಳಿದ್ರೆ ಅದಕ್ಕೆ ಭ್ರಷ್ಟಾಚಾರ ನಡೀತಾ ಇದೆ. ಇವರು 10% 20% ಕಮಿಷನ್ ಇಸ್ಕೊಳ್ತಾರೆ. ಆ ಕಮಿಷನ್ ಇಸ್ಕೊಳ್ಳೋ ಸಂದರ್ಭದಲ್ಲಿ ಎಲ್ಲಿ CCTV ರೆಕಾರ್ಡ್ ಆಗಂತ ಹೇಳ್ಬಿಟ್ಟು ಆ CCTV ಆಫ್ ಮಾಡಿಸಿದ್ದಾರೆ. ಆಯ್ತಾ? ಇದು ದೊಡ್ಡ ಅಫೆನ್ಸ್. ಇದು ಸರ್ಕಾರ ಮುಖ್ಯಮಂತ್ರಿಗಳನ್ನ ಗಮನಕ್ಕೆ ತಗೋಬೇಕು. ಒಂದು ಹೆಡ್